ಪ್ಯಾಕೆಟ್ ಕೊಡೋದು ಇಡ್ಲಿ ಯಾವಾಗ ಬೆಳಗ್ಗೆ ಅಂದ್ರೆ ಇಲ್ಲ ಇದಾವಡೆ ತಲೆ ಕೆಟ್ಟಬಿಡ್ತಾರೆ ಬೇಕು ಒಂದಿನ ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಪ್ರಭಾಕರ್. ಮಾವಳ್ಳಿ ಬಿರಿಯಾನಿ ಇದು 4ನೇ ಶಾಖೆ ಓಪನ್ ಆಗ್ತಿದೆ. ಬಹಳನೇ ಖುಷಿ ಆಗ್ತಿದೆ. ಇದು ನಮ್ಮ ಬಬ್ಲುಗೌಡರು ಹಾಗೂ ನಮ್ಮ ರಾಮೇಗೌಡರು ಹಾಗೂ ವನಿತಾ ಅವರು ಸೇರಿ ಮಾಡ್ತಿರುವಂತ ಮಾವಳ್ಳಿ ಬಿರಿಯಾನಿ ಹೋಟೆಲ್. 400 ಆಗ್ಲಿ 400 4,000 ಆಗ್ಲಿ 4,000 4 ಲಕ್ಷ ಆಗ್ಲಿ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲದೆ ಇಡೀ ನಮ್ಮ ಪ್ರಪಂಚಕ್ಕೆ ಈ ಮಾವಳ್ಳಿ ಬಿರಿಯಾನಿ ಒಂದು ಹೆಸರುವಾಸಿ ಆದಂತ ಒಂದು ಹೋಟೆಲ್ ಆಗ್ಲಿ ಅಂತ ನಾನು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಸೊ ಬರೋ ತಿಂಗಳು ಶಿವಮೊಗ್ಗದಲ್ಲೂ ಓಪನ್ ಆಗ್ತಿದೆ. ಸೊ ನಿಮ್ಮ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಇದೇ ತರ ಇರಲಿ. ಈಗಾಗಲೇ ನೆಲಮಂಗಲದಲ್ಲಿ ಒಂದು, ಅದಾದ್ಮೇಲೆ ಡಬಲ್ ರೋಡ್ ಶಾಂತಿನಗರಲ್ಲಿ ಒಂದು, ಕೋರಮಂಗಲದಲ್ಲಿ ಒಂದು. ಸೊ ಇದು 4ನೇ ಶಾಖೆ ಮಾಗಡಿ ರೋಡಲ್ಲ ಮಾವಳ್ಳಿ ಬಿರಿಯಾನಿ ಓಪನ್ ಆಗಿದೆ. ಎಲ್ಲ ಅಷ್ಟು ಹಾರ್ಡ್ ವರ್ಕ್, ಅಷ್ಟು ಶ್ರಮ ಪಟ್ಟು ನಮ್ಮ ಬಬ್ಲುಗೌಡರು ಈ ಒಂದು ಹೋಟೆಲ್ನ ಓಪನ್ ಮಾಡಿ ಅದಾದ್ಮೇಲೆ ನಮ್ಮ ರಾಮೇಗೌಡರು ಅವರು ನಡೆಸ್ಕೊಂಡು ಬರ್ತಿದ್ದಾರೆ. ಸೊ ಒಳ್ಳೇದಾಗ್ಲಿ. ಇದೇ ರೀತಿ ಎಲ್ರಿಗೂ ಸೇವೆ ಮಾಡೋಂಥ ಭಾಗ್ಯ ಭಗವಂತ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಖಂಡಿತ ಮಾಡ್ಬೇಕು ಸರ್. ಜನಸೇವೆ ಯಾವತ್ತಿದ್ರು. ಯಾಕಂದ್ರೆ ಇವತ್ತು ಈ ತರದೊಂದು ಸೇವೆ ಇದೆ ಗೊತ್ತಾ, ಜನರಿಗೆ ಅನ್ನ ಹಾಕುವಂತ ಒಂದು ಸೇವೆ, ಬಹಳ ಒಂದು ದೊಡ್ಡ ಒಂದು ಸೇವೆ ಅದು. ಸೊ ಆ ಸೇವೆನ ಇವರೆಲ್ಲರೂ ಮಾಡ್ಕೊಂಡ್ ಬರ್ತಿದ್ದಾರೆ. ಅದ್ರಲ್ಲಿ ನಾನು ಖಂಡಿತ ಭಾಗಿಯಾಗ್ತೀನಿ ಮುಂದಿನ ದಿನಗಳಲ್ಲಿ. ವಿಶೇಷ ಏನಂದ್ರೆ ಈ ಹೋಟೆಲ್ ಒಳ್ಳೆಯಲ್ಲಿ ಅಡುಗೆ ಮಾಡ್ತಾರೆ. ಹೌದು, ಎಲ್ಲ ಅದು ಆಕ್ಚುಲಿ ಒಂದು ಫೇಮಸ್ ಆಗಿರೋದು. ಅಂಡ್ ಇವತ್ತು ಮಾವಳ್ಳಿ ಬಿರಿಯಾನಿ ಎಲ್ಲಗಿಂತ ವಿಭಿನ್ನವಾಗಿ ಏನಕ್ಕೆ ಮಾಡೋ ಏನ್ ಬಿರಿಯಾನಿ ಮಾಡ್ಲಿ ಅಥವಾ ಎಲ್ಲ ಒಂದು ಅಡಿಗೆ ಮಾಡ್ತಿದಾರಲ್ಲ, ಸೊ ಅದು ಒಂದು ಸ್ಪೆಷಾಲಿಟಿ ಇಲ್ಲಿ. ಸೊ ಅದಕ್ಕೆ ಆ ಒಂದು ಟೇಸ್ಟ್, ಫ್ಲೇವರ್ ಆಗ್ಲಿ. ಯಾಕಂದ್ರೆ ಶಾಂತಿನಗರಲ್ಲಿ ನೀವು ನೋಡ್ಬೇಕು, ಎರಡು ಗಂಟೆಯಿಂದ ಶುರು ಆಗುತ್ತೆ. ಬೆಳಗ್ಗೆ 2 ಗಂಟೆಯಿಂದ 7-7:30 ಖಾಲಿ ಆಗೋಗಿರುತ್ತೆ. ನಾನು ಯಾವತ್ತಾದ್ರೂ ಶೂಟಿಂಗ್ ಏನಾದ್ರು ಮುಗಿಸ್ಕೊಂಡು ಆ ಕಡೆಯಿಂದ ಬರ್ತಿರ್ಬೇಕಾದ್ರೆ 1 ಗಂಟೆಗೆ ನಾವು ಗಾಡಿ ನಿಲ್ಸಿದ್ರೆ ಫುಲ್ ರೋಡ್ ಫುಲ್ ಸ್ಮೆಲ್ ಬರುತ್ತೆ. ಎಲ್ಲ ಯಾವುದೇ ಮಾಡಿದ್ರು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಟೇಸ್ಟ್. ಸೊ ಎಲ್ಲರೂ ಬಂದು ಟೇಸ್ಟ್ ಮಾಡಿ ಇಲ್ಲಿ ಈ ಹೋಟೆಲ್ನ ಒಂದು ಸಕ್ಸಸ್ ಮಾಡಬೇಕು ಅಂತ ನಾನು ಕೇಳ್ತೀನಿ. ನಿನ್ನೆ ಹುಬ್ಳಿಲಿದ್ರಿ, ಇವೆಂಟ್ ಮುಗಿಸಿ ಆ ಬಿಸಿಯಲ್ಲೂ ಕೂಡ ಈಗ ಬಂದಿದ್ದೀರಾ, ಯಾವ ತರ ಟೈಮ್ ಮ್ಯಾನೇಜ್ ಮಾಡಿದ್ದೀರಾ? ಖಂಡಿತ ನಮ್ಮ ಬಬ್ಲುಗೌಡರಿಗೋಸ್ಕರ ಅದು ನಾನು ಮಾಡ್ಕೊಂಡ್ ಬಂದಿದ್ದು. ಯಾಕಂದ್ರೆ ಯಾರಿಗೂ ನಿದ್ದೆ ಇಲ್ಲ. ಡಿ ಬಾಸ್ ಅವರು ಹೇಳಿದ್ರು ಎಲ್ಲ ಟೈಗರ್ ಬೆಳಗ್ಗೆ ಎದ್ದು ಹೋಗಿ, ಪರವಾಗಿಲ್ಲ ಬೆಳಗ್ಗೆ ಎದ್ದು ಹೋಗಿ, ಆಗಲ್ಲ ನೈಟ್ ಡ್ರೈವ್ ಮಾಡ್ಬೇಡಿ ಅಂತ. ಯಾಕಂದ್ರೆ ನನಗೆ ಡಬ್ಬಿಂಗ್ ಇತ್ತು, ಮಾದೇವ ಡಬ್ಬಿಂಗ್ ಮುಗಿಸ್ಕೊಂಡು
ನಾನು 3:30 ಹೊರಟಿದ್ದು ಹುಬ್ಳಿ. 3:30 ಹೊರಟವನು ಆಲ್ಮೋಸ್ಟ್ 7:07ವರೆಗೆ ಹುಬ್ಳಿಯಲ್ಲಿದ್ದೆ. 4 ಅವರ್ ನಮ್ ಬೆಂಕಿ ಅಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಹೋಗಿ ಅಲ್ಲೂ ಮಿಸ್ ಮಾಡಬಾರ್ದು ಅಂತ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಊಟ ಗೀಟ ಎಲ್ಲ ಮಾಡ್ಕೊಂಡು 3 ಗಂಟೆಗೆ ಬೆಳಗಿನ ಜಾವ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. 7 ಗಂಟೆಗೆ ಇಲ್ಲಿ ಮತ್ತೆ ಬಂದು ಅದಾದ್ಮೇಲೆ ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಬಂದೆ. ಇವತ್ತು ಮಿಸ್ ಮಾಡಬಾರ್ದು, ಯಾಕಂದ್ರೆ ಬಬ್ಲುಗೌಡ್ರು ಯಾವತ್ತಿದ್ರು ನಮ್ಗೆ ಬ್ರದರ್ ಇದ್ದಾಗೆ. ಸೊ ಅವ್ರಿಗೆ ಒಳ್ಳೇದಾದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಇಲ್ಲ ಬಸ್ ರವಿ ಬಸ್ ಥ್ಯಾಂಕ್ ಯು. ಥ್ಯಾಂಕ್ ಯು.